ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ತಾನು ಸಾಧಕನಲ್ಲಿ ಯಾವ ಗುಣವನ್ನು ಅಪೇಕ್ಷೆ ಮಾಡ್ತೇನೆ ಅಂತ ಹೇಳೋದಕ್ಕೆ ಶುರು ಮಾಡಿದ. ಮೊದಲನೆಯ 14ನೇ ಶ್ಲೋಕದಲ್ಲಿ ಕೆಲವು ಮುಖ್ಯವಾದ ಅಂಶಗಳನ್ನು ಹೇಳಿ ಅದನ್ನು ಮುಂದಿನ ಶ್ಲೋಕದಲ್ಲಿ 13ರಲ್ಲಿ ಹೇಳಿದ್ದನ್ನು 14ನೇ ಶ್ಲೋಕದಲ್ಲಿ ಮುಂದುವರೆಸ್ತಾ ಇದ್ದಾನೆ. ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢನಿಶ್ಚಯ ಮಯಿ ಅರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಪದವಿಭಾಗ. ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢನಿಶ್ಚಯ ಮಯಿ ಅರ್ಪಿತ ಮನೋಬುದ್ಧಿ ಯಃ ಮದ್ಭಕ್ತಃ ಸಹ ಮೇ ಪ್ರಿಯ. ನನಗೆ ಯಾರು ಪ್ರಿಯ? ಸಮೇ ಪ್ರಿಯ, ಅಂಥವನು ನನಗೆ ಪ್ರಿಯ. ಯಾರು? ಸಂತುಷ್ಟ. ಇದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅರ್ಥ ಬರೀತಾ ಅಲಂಬುದ್ಧಿಮಾನ್ ಅಂತ ಅರ್ಥ. ಸಾಧಾರಣ ನಾವು ಇವತ್ತಿನ ಪರಿಸರದಲ್ಲಿ ನೋಡೋದು ದೊಡ್ಡ ಒಂದು ದುರ್ಗುಣ ಅಸಂತುಷ್ಟಿ. ಎಷ್ಟು ಬಂದರೂ ಮತ್ತೆ ಬೇಕು ಅಂತ, ಇಷ್ಟಿದ್ದರೆ ಅದು ಇಲ್ವಲ್ಲ ಅಂತ, ಇದ್ದದ್ರಲ್ಲಿ ತೃಪ್ತಿ ಕಾಣೋದು ಬಿಟ್ಟು ಇಲ್ಲದೇ ಇದ್ದಿದ್ದು ಇಲ್ವಲ್ಲ ಅಂತ ಕೊರಗೋದು. ಅದಿರಬಾರ್ದು ಅಂತಾನೆ ಕೃಷ್ಣ. ಅವನು ಸಂತುಷ್ಟನಾಗಿರಬೇಕು. ದೇವರು ಇವತ್ತು ತನಗೇನು ಕೊಟ್ಟಿದ್ದಾನೋ ದೇವರು ಕೊಟ್ಟಿದ್ದು ನನಗೆ ಖುಷಿ ಅಂತ. ಅಲಂಬುದ್ಧಿ, ನನ್ನಲ್ಲಿ ಇಲ್ಲದೇ ಇರೋದಕ್ಕೆ ನಾನು ಆಸೆ ಪಡದೇ ಇರೋದು. ಅಲಂ, ಸಾಕು ಇದು ಅನ್ನೋ ಭಾವ ಇದೆಯಲ್ಲ, ಇದು ತುಂಬ ಕ್ಷೇಮವಾದ ಒಂದು ಭಾವ. ಸಂತುಷ್ಟ ಅಸಂತುಷ್ಟ ದ್ವಿಜೋ ನಷ್ಟ ಅಂತ ಹೇಳ್ತಾರೆ. ಯಾರಿಗೆ ತೃಪ್ತಿ ಇಲ್ಲವೋ ಅವರು ಕಷ್ಟಪಡೋದಕ್ಕೋಸ್ಕರ ಹುಟ್ಟಿದ್ದು ಅಂತ ಅರ್ಥ. ಅಲ್ಲಿಗೆ ಇದ್ದದ್ದರಲ್ಲಿ ಸುಖ ಕಾಣುವವನು ಸಂತುಷ್ಟ. ಸತತಂ, ಅದು ಆಗ ಈಗ ಅಂತಲ್ಲ. ಇವತ್ತು ಈ ಸ್ಥಿತಿ, ನಾಡ್ದು ಇದಕ್ಕಿಂತ ಸ್ವಲ್ಪ ಒಳ್ಳೆಯ ಸ್ಥಿತಿ ಬಂತು ಅಂದರೆ ಇದು ಕೆಟ್ಟ ಕೆಳಗಡೆ ಹೋದು ಬಂದರೆ ದೇವರ ಸಂಕಲ್ಪ ಇದೆ, ಹೀಗೆ. ಅದರ ಅರ್ಥ ನಮ್ಮ ಪ್ರಯತ್ನ ಬಿಡಬೇಕು ಅಂತ ಅರ್ಥ ಅಲ್ಲ. ಸತತಂ ಸಂತುಷ್ಟ ಯೋಗಿ. ಯೋಗಿ ಅನ್ನೋದಕ್ಕೆ ಯೋಗವುಳ್ಳವನು ಅಂತ ಇಷ್ಟೇ ಅರ್ಥ ಅಲ್ಲ. ಕರ್ಮ ಮತ್ತು ಧ್ಯಾನ ಯೋಗದಲ್ಲಿ ನಿರತನಾದವನು. ಯಾರು ನನ್ನನ್ನು ಕಾಣೋದಕ್ಕಾಗಿ ನಿಷ್ಕಾಮ ಕರ್ಮ ಮತ್ತು ಧ್ಯಾನವನ್ನು ಮಾಡ್ತಾನೋ ಅಂತಹ ಯೋಗಿ ಸತತಂ ಸಂತುಷ್ಟ. ನಾನು ದೇವರನ್ನು ಧ್ಯಾನ ಮಾಡ್ತಾ ಇದ್ದೇನೆ, ಹೇಗಿದ್ದರೂ ಪರವಾಗಿಲ್ಲ ಅಂತ ಅನ್ಕೋಬೇಡಿ. ಅವನಿಗೆ ಸಂತುಷ್ಟಿ ಬೇಕು, ತೃಪ್ತಿ ಬೇಕು. ಯತ ಆತ್ಮ. ಆತ್ಮ ಅಂದರೆ ಇಲ್ಲಿ ಮನಸ್ಸು. ಮನಸ್ಸನ್ನು ಯತ ಅಂದರೆ ನಿಗ್ರಹದಲ್ಲಿ ಇಟ್ಕೊಳ್ಬೇಕು. ಮನಸ್ಸಿನ ಹಿಂದೆ ಅವನು ಬೀಳಬಾರ್ದು, ಅವನ ಅಧೀನದಲ್ಲಿ ಅವನ ಮನಸ್ಸಿರಬೇಕು. ಮನಸ್ಸಿನ ಅಧೀನ ನಾವಾದರೆ ನಮ್ಮ ಸಾಧನೆಗೆ ಅದು ಅಡ್ಡ ಬರ್ತದೆ. ಹೀಗಾಗಿ ಅನೇಕ ತಪಸ್ವಿಗಳು ಈ ಮನಸ್ಸಿನ ಆವೇಗಕ್ಕೆ ಸೋತು ತಪೋಭ್ರಷ್ಟರಾಗಿರುವ ಉದಾಹರಣೆ ತುಂಬ ಇದೆ ಇತಿಹಾಸದಲ್ಲಿ ನಾವು ನೋಡ್ತಾ ಹೋದರೆ. ಆದ್ದರಿಂದ ಒಬ್ಬ ನನ್ನ ಭಕ್ತನಿಗೆ, ಸಾಧಕನಿಗೆ ಯತ ಆತ್ಮ ಅಂದರೆ ಮನಸ್ಸಿನ ನಿಗ್ರಹ ಏನಿದೆಯೋ ಅದು ಬೇಕು. ದೃಢ ನಿಶ್ಚಯ. ನಿಶ್ಚಯ ಅಂದರೆ ನಿರ್ಧಾರ, ಅದು ದೃಢವಾಗಿರಬೇಕು ಅಂತ. ಅವನು ನನ್ನ ಭಕ್ತ, ನಾನಿದ್ದೇನೆ ಅಂತ ಅವನಿಗೆ ಗೊತ್ತು. ಆದರೆ ಕೆಲವು ಸಂದರ್ಭದಲ್ಲಿ ದೇವರು ಇದ್ದಾನೋ ಇಲ್ಲವೋ ಅಂತ
ಸಂದೇಹಕ್ಕೆ ಒಳಗಾಗ್ತಾರೆ ಕೆಲವು. ಅಥವಾ ಇನ್ನೂ ಕೆಲವು ವಿಷಮ ಸಂದರ್ಭಗಳಲ್ಲಿ ದೇವರಿದ್ದಿದ್ದರೆ ಹೀಗಾಗ್ತಿರಲಿಲ್ಲ, ಆದ್ದರಿಂದ ದೇವರೇ ಇಲ್ಲ ಅಂತ. ಹೀಗೆ ದೇವರ ನಂಬಿಕೆಯಿಂದ ಹೊರಟ ಯೋಗಿ ದೇವರ ಬಗ್ಗೆ ಸಂಶಯವನ್ನು ಕೆಲವೊಮ್ಮೆ, ದೇವರೇ ಇಲ್ಲ ಅಂತ ನಿರ್ಧಾರಕ್ಕೆ ಕೆಲವೊಮ್ಮೆ ಜಾರಿದ್ರೆ ಅವನು ಅದೃಢ ನಿಶ್ಚಯ. ದೃಢ ನಿಶ್ಚಯ ಅಂದರೆ ಯಾವತ್ತೂ ತಾನು ಮಾಡಿದ ತೀರ್ಮಾನಕ್ಕೆ ಬದ್ಧನಾಗಿರಬೇಕು. ಅದರ ಬಗ್ಗೆ ಸಂಶಯ, ಅದರ ಬಗ್ಗೆ ವಿಪರೀತ ಭಾವನೆ ಬರಬಾರದು. ಇಂಥವನು ನನಗೆ ತುಂಬ ಪ್ರಿಯ, ದೃಢ ನಿಶ್ಚಯ. ಇನ್ನು ಮಯಿ ಅರ್ಪಿತ ಮನೋಬುದ್ಧಿ, ಮನಸ್ಸು ಮತ್ತು ಬುದ್ಧಿ. ಮನಸ್ಸು ಅಂದರೆ ಅದೊಂದು ಇಂದ್ರಿಯವೂ ಹೌದು, ಒಂದು ಭಾವವೂ ಹೌದು. ಮನಸ್ಸು ಅಂದರೆ ಸಂಶಯ ವಿಪರ್ಯಯ, ಬುದ್ಧಿ ಅಂದರೆ ನಿರ್ಧಾರ. ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳೋದು ಬುದ್ಧಿ. ಒಳ್ಳೆಯದು ಕೆಟ್ಟದು ಸಂಶಯ ವಿಪರ್ಯಯ ಇವುಗಳನ್ನು ಉಂಟು ಮಾಡೋದು ಮನಸ್ಸು. ಈ ಎರಡನ್ನೂ ಕೂಡ ಮಯಿ ಅರ್ಪಿತ, ದೇವರ ಕೈಯಲ್ಲಿದೆ ಅಂತ, ಭಗವಂತನ ಅಧೀನ ಅಂತ ಯಾರು ತಿಳಿದಿರ್ತಾನೋ, ನನ್ನ ಮನಸ್ಸು, ನನ್ನ ಬುದ್ಧಿ ಒಳ್ಳೆ ಕೆಟ್ಟ ನಿರ್ಧಾರಗಳನ್ನು ಮಾಡುವ ನನ್ನ ಇಂದ್ರಿಯ, ಸಂದೇಹ ವಿಪರ್ಯಯಗಳನ್ನು ಉಂಟು ಮಾಡುವ ನನ್ನ ಮನಸ್ಸು, ನನ್ನ ಕೈಮೀರಿತ್ತು, ಅದು ದೇವರ ಅಧೀನದಲ್ಲಿದೆ. ಅಂದ ಭಗವಂತ ನಿನ್ನ ಕೈಯಲ್ಲಿ ನಾನು ಕೊಟ್ಟಿದ್ದೇನೆ, ಅದನ್ನು ಒಳ್ಳೆ ಮಾರ್ಗದಲ್ಲಿ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವಂತೆ ನೀನು ಮಾಡಬೇಕು. ಇದು ದೇವರಿಗೆ ಮನಸ್ಸು ಬುದ್ಧಿಗಳನ್ನು ಅರ್ಪಿಸುವುದು ಅಂತ ಅರ್ಥ. ನನ್ನ ಕೈಮೀರಿದೆ, ನಾನು ಹೇಳಿದಂತೆ ಅವು ಇರಬೇಕು ಅಂತಿಲ್ಲ, ನೀನು ಅದನ್ನು ಸನ್ಮಾರ್ಗದಲ್ಲಿ ನಡೆಸು. ಈ ಭಾವ ಯಾರಿಗಿರ್ತಾದೋ ಅವನನ್ನು ಮಯಿ ಅರ್ಪಿತ ಮನೋಬುದ್ಧಿ ಅಂತ ಶ್ರೀಕೃಷ್ಣ ಕರೆದಿದ್ದಾನೆ. ಯಹ ಮದ್ಭಕ್ತ, ಇಂತಹ ಯಾರು ನನ್ನ ಭಕ್ತನಿದ್ದಾನೋ ಸಹ ಮೇ ಪ್ರಿಯ, ಅವನು ನನಗೆ ಅತ್ಯಂತ ಪ್ರಿಯ. ಇಲ್ಲಿ ಕೃಷ್ಣ ಹೇಳಿದ್ದಾನೆ ನೋಡಿ, ಈ ಗುಣಗಳನ್ನು ಯಾರು ತುಂಬಿಕೊಂಡಿರ್ತಾನೋ ಅವನನ್ನು ಕಂಡ್ರೆ ನನಗೆ ತುಂಬ ಇಷ್ಟ ಅಂತ. ಅಲ್ಲಿಗೆ ಕೃಷ್ಣನ ಪ್ರೀತಿ ಪಾತ್ರರು ನಾವಾಗಬೇಕಾದ್ರೆ ಈ ಸದ್ಗುಣಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕು. ಮತ್ತೊಮ್ಮೆ ಶ್ಲೋಕ. ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. 15ನೇ ಶ್ಲೋಕದಲ್ಲಿ ಮತ್ತೆ ತಾನು ಬಯಸುವ ಗುಣಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾನೆ ಶ್ರೀಕೃಷ್ಣ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಪದವಿಭಾಗ. ಯಸ್ಮಾತ್ ನ ಉದ್ವಿಜತೆ ಲೋಕಃ ಲೋಕಾತ್ ನ ಉದ್ವಿಜತೆ ಚ ಯಃ ಹರ್ಷಾಮರ್ಷಭಯ ಉದ್ವೇಗೈಃ. ಒಂದೇ ಪದ ಅದು. ಹರ್ಷ ಅಮರ್ಷ ಭಯ ಉದ್ವೇಗೈಃ ಮುಕ್ತಃ ಯಃ ಸಹ ಚ ಮೇ ಪ್ರಿಯಃ. ಮುಖ್ಯವಾದ ಒಂದು ಅಂಶವನ್ನು ಹೇಳ್ತಾನೆ ಶ್ರೀಕೃಷ್ಣ ಪ್ರಾರಂಭದಲ್ಲಿ. ಯಸ್ಮಾತ್ ಲೋಕಃ ನ ಉದ್ವಿಜತೆ. ಲೋಕಃ ಅಂದರೆ ಜನ, ನನ್ನ ಸುತ್ತಮುತ್ತಲಿನ ಜನ. ಯಸ್ಮಾತ್ ಯಾರಿಂದ, ನ ಉದ್ವಿಜತೆ ಭಯಪಡೋದಿಲ್ವೋ. ಕೆಲವು ವ್ಯಕ್ತಿಗಳು ನಮ್ಮ ಪಕ್ಕದ ಮನೆಯಲ್ಲಿ ಸುಳಿದಾಡಿದರೂ ಸಾಕು, ಮನೆಯಲ್ಲಿ ಅಡಕೊಳ್ತೇವೆ ನಾವು. ಅಂಥ ವ್ಯಕ್ತಿತ್ವ ಇದ್ದರೆ ನಾನು ಅವನಿಗೆ ಪ್ರೀತಿ ಮಾಡೋದಿಲ್ಲ, ನನಗೆ ಅವನು ಮಿತ್ರ ಆಗೋದಿಲ್ಲ ಅಂತಾನೆ ಶ್ರೀಕೃಷ್ಣ. ನಿಮ್ಮನ್ನು ಕಂಡ್ರೆ
ಉಳಿದವರು ಹೆದರುವಂತೆ ಇರಬಾರ್ದು. ಅಂಥ ಒಂದು ವ್ಯಕ್ತಿತ್ವವನ್ನು ನೀನು ರೂಢಿಸಿಕೋ. ಬಹಳ ಮುಖ್ಯವಾದ ಅಂಶ ಇದು. ಅಂದರೆ ನೀನು ಲೋಕ ಭಯಂಕರನಾಗದಿರು ಅಂತರ್ಥ. ನಿನ್ನನ್ನು ನೋಡಿದ್ರೆ ಹತ್ತಿರಕ್ಕೆ ಬರಬೇಕು ಅಂತ ಜನಕ್ಕೆ ಅನಿಸಬೇಕು ಹೊರತು ನಿನ್ನನ್ನು ನೋಡಿದ್ರೆ ಓಡೋಬೇಕು ಅನ್ನೋ ಭಾವ ಜನಕ್ಕೆ ಬರುವಂತೆ ಇರಬಾರ್ದು. ಆವಾಗ ನಾನು ನಿನ್ನನ್ನು ಇಷ್ಟಪಡ್ತೇನೆ ಅಂತಾರೆ ಶ್ರೀಕೃಷ್ಣ. ಯಸ್ಮಾತ್ ಲೋಕಃ ನ ಉದ್ವಿಜತೆ. ಆಯಿತು. ಲೋಕಾತ್ ನ ಉದ್ವಿಜತೆ ಚ ಯಃ. ಸಾಧಕ ಲೋಕಕ್ಕೆ ಹೆದರೋದಿಲ್ಲ. ಏನೇ ಹೇಳಲಿ ಲೋಕ ಅವನ ಪಾಡಿಗೆ ಅವನ ಸಾಧನದಲ್ಲಿ ಅವನಿರ್ತಾನೆ. ಲೋಕದ ನಿಂದೆಗೆ ಅಥವಾ ಲೋಕದ ಹೊಗಳಿಕೆಗೆ ಅವನು ಹೆದರೋದಿಲ್ಲ. ಲೋಕಾತ್ ನ ಉದ್ವಿಜತೆ ಚ ಯಃ. ಇದು ಒಂದು ಭಾವ. ಲೋಕದಿಂದ ಅವನು ಹೆದರೋದಿಲ್ಲ ಅಂದರೆ ಜನಕ್ಕೆ ಹೆದರೋದಿಲ್ಲ. ಜನಕ್ಕೆ ಅಂತಷ್ಟೇ ಅಲ್ಲ, ಬರೇ ಜನಗಳಿಗೆ ಅಲ್ಲ, ಯಾವುದೇ ಕ್ರೂರ ಮೃಗ ಜಂತುಗಳಿಗೂ ಅವನು ಹೆದರೋದಿಲ್ಲ. ಯಾಕೆಂದರೆ ಭಗವದ್ ಭಕ್ತನ ದೊಡ್ಡ ಗುಣ ಹೆದರಿಕೆ ಇಲ್ಲದಿರುವುದು. ಅಭಯಂ. ಶ್ರೀಕೃಷ್ಣ ಇದನ್ನು ಮುಂದೆ ಹೇಳ್ತಾನೆ, ಅಭಯಂ ತತ್ವ ಸಂಶುದ್ಧಿ ಅಂತ. ಅವನಿಗೇನು ಭಾವ ಇರ್ತದೆ ಅಂದರೆ ಎಲ್ಲ ಪ್ರಾಣಿಗಳ ಒಳಗಡೆಯೂ ಅವುಗಳಿಗೆ ಬೇಕಾದ ಭಾವಗಳನ್ನು ಜ್ಞಾನವನ್ನು ಉಂಟು ಮಾಡುವವನು ದೇವರು. ಹಾವು ಚೇಳೋ ನಿಮಗೆ ತಾವಾಗಿ ಬಂದು ಕಚ್ಚೋದಿಲ್ಲ. ಕಚ್ಚು ಅಂತ ಒಳಗಡೆ ದೇವರು ಪ್ರೇರಣೆ ಇದ್ದರೆ ಅದು ತೊಂದರೆ ಮಾಡ್ತದೆ. ಹೀಗಾಗಿ ದೇವರ ಮೇಲೆ ಯಾರಿಗೆ ವಿಶ್ವಾಸ ಇದೆಯೋ ಅವನು ಪ್ರಪಂಚದ ಯಾವ ದುಷ್ಟ ಜಂತುಗಳಿಗೂ ಹೆದರೋದಿಲ್ಲ. ಹೀಗೆ ಲೋಕಾತ್ ಯಹ ನ ದ್ವಿಜತೆ. ಯಾವುದೇ ಮತ್ತೊಬ್ಬರಿಗೆ ಯಾರು ಭಯಪಡೋದಿಲ್ವೋ ಅಂಥವನಿಗೆ ದೇವರು ಎಲ್ಲ ಕಡೆ ಇದ್ದಾನೆ ಅನ್ನೋ ಪ್ರಜ್ಞೆ ಇದೆ ಅಂತ ಅರ್ಥ. ಅಂಥವನು ನನಗೆ ಪ್ರಿಯ. ನಿಮಗೆ ಜನ ಹೆದರಬಾರ್ದು, ನೀವು ಜನಕ್ಕೆ ಹೆದರಬಾರ್ದು. ಇಂಥ ವ್ಯಕ್ತಿತ್ವವನ್ನು ನೀವು ರೂಢಿಸಿಕೊಳ್ಳಿ, ಆವಾಗ ನನ್ನ ಪ್ರೀತಿಗೆ ನೀವು ಪಾತ್ರರಾಗ್ತೀರಿ ಅಂತಾನೆ ಶ್ರೀಕೃಷ್ಣ. ಮುಂದಿನ ಗುಣ ಹರ್ಷ, ಅಮರ್ಷ, ಭಯ, ಉದ್ವೇಗೈ. ಹರ್ಷ ಅಂದರೆ ಸಂತೋಷ, ಅಮರ್ಷ ಅಂದರೆ ಸಿಟ್ಟು, ಭಯ ಅಂದರೆ ಹೆದರಿಕೆ, ಉದ್ವೇಗ ಅಂದರೆ ಮನಸ್ಸು ಚಡಪಡಿಸೋದು. ಮನೋಕಂಪ ಅಂತ ರಾಯರು ಹೇಳ್ತಾರೆ. ಮನಸ್ಸು ಚಡಪಡಿಸೋದು. ಹೆದರಿಕೆಯಿಂದಲೂ ಚಡಪಡಿಸ್ತದೆ. ಅದು ಏನು ಮಾಡ್ತಾನೋ ಏನೋ ಹಾಗೋ ಅಂತ ಬಡಬಡ ಬಡಬಡ ಅಂತ ಚಲಿಸ್ತಾ ಇರ್ತದೆ. ಅಥವಾ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡುವ ಮುಂಚೆ ಆ ಉದ್ವೇಗಕ್ಕೆ ಒಳಗಾಗ್ತೀವಿ ನಾವು. ಮತ್ತೊಬ್ಬರ ಮಾತಿನಿಂದ, ಮತ್ತೊಬ್ಬರ ಕೃತಿಯಿಂದ ನಮ್ಮ ಮನಸ್ಸು ಉದ್ವೇಗಕ್ಕೆ ಒಳಗಾಗುತ್ತೆ. ಅಂದರೆ ಕಂಪ, ಮನಸ್ಸಿನಲ್ಲಿ ನಡುಕ ಶುರುವಾಗುತ್ತೆ. ಹರ್ಷವನ್ನು, ಅಮರ್ಷವನ್ನು ಅಂದರೆ ಅತಿಯಾದ ತುಷ್ಟಿ, ಅತಿಯಾದ ಸಿಟ್ಟು, ಭಯ, ಉದ್ವೇಗ, ಇವುಗಳಿಂದ ಉದ್ವೇಗೈ ಮುಕ್ತ. ಅವು ಈ ದುರ್ಗುಣಗಳಿಗೆ ಅವನು ಒಳಗಾಗಬಾರದು, ಇವುಗಳಿಂದ ಮುಕ್ತನಾಗಿರಬೇಕು. ಅಂದರೆ ಈ ಭಾವಗಳು ಅವನಲ್ಲಿ ಪ್ರವೇಶ ಮಾಡಬಾರದು. ಅತಿಯಾದ ಸಂತೋಷಕ್ಕೆ ಒಳಗಾಗಬಾರ್ದು, ಮತ್ತೊಬ್ಬರ ಮೇಲೆ ಸಿಟ್ಟು ಬರಲೇಬಾರದು, ಪ್ರಪಂಚದಿಂದ ಭಯ ಇರಬಾರ್ದು, ಯಾವುದೇ ವಿಷಯದಲ್ಲಿ ಉದ್ವೇಗಕ್ಕೆ ಒಳಗಾಗಬಾರ್ದು. ಹೀಗೆ ಈ ಭಾವಗಳಿಂದ ಯಾರು ಮುಕ್ತನಾಗಿರ್ತಾನೋ ಸಹ ಮೇ ಪ್ರಿಯ. ಅಲ್ಲಿಗೆ ಕೃಷ್ಣನಿಗೆ ಪ್ರಿಯ ಆಗಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸೋದು, ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರದು, ಮತ್ತೊಬ್ಬರಿಗೆ ನಾವು ತೊಂದರೆ ಕೊಡಬಾರ್ದು. ಆವಾಗ ಕೃಷ್ಣ ನಮ್ಮ ಜೊತೆ ಇರ್ತಾನೆ. ಮತ್ತೆ ಶ್ಲೋಕ, ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈ ಮುಕ್ತೋಯ
ಸ ಚ ಮೇ ಪ್ರಿಯ. 16ನೆಯ ಶ್ಲೋಕ ಇದನ್ನೇ ತನಗೆ ಅಪೇಕ್ಷಿತವಾದ ಗುಣಗಳನ್ನು ಶ್ರೀಕೃಷ್ಣ ಹೇಳ್ತಾನೆ. ಅನಪೇಕ್ಷಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಪದವಿಭಾಗ. ಅನಪೇಕ್ಷಃ ಶುಚಿಃ ದಕ್ಷಃ ಉದಾಸೀನಃ ಗತವ್ಯಥಃ ಸರ್ವ ಆರಂಭ ಪರಿತ್ಯಾಗಿ. ಒಂದೇ ಪದ. ಯಃ ಮದ್ಭಕ್ತಃ ಸಹ ಮೇ ಪ್ರಿಯಃ. ಅನಪೇಕ್ಷಃ ಅಪೇಕ್ಷೆಯನ್ನೇ ಬಿಟ್ಟವನು. ಯಾವುದು ಬೇಕು ಅಂತ ಅವನ ಬಯಕೆ ಇಲ್ಲ. ಅಲ್ಲ, ಯಾವುದೂ ಬೇಕು ಅಂತಿಲ್ಲ ಅಂದರೆ ದೇವರೂ ಬೇಕು ಅಂತಿಲ್ವೋ? ಮೂರನ್ನು ಬಿಟ್ಟು ಅಂತ ಹೇಳ್ತಾರೆ ರಾಯರು. ದೇವರ ಜ್ಞಾನ, ದೇವರ ಪ್ರೀತಿ, ದೇವರ ಅಪರೋಕ್ಷ. ಈ ಮೂರನ್ನು ಬಿಟ್ಟು ಜೀವನದಲ್ಲಿ ಯಾವ ಅಪೇಕ್ಷೆಯನ್ನು ಗುರಿಯನ್ನು ಇಟ್ಟುಕೊಂಡವನಲ್ಲ. ಅಂಥ ಭಾವ ಅವನಲ್ಲಿ ಇರಬೇಕು. ಅನಪೇಕ್ಷ ಅಪೇಕ್ಷೆಯನ್ನು ಬಿಟ್ಟವನು ಅಂದರೆ ಕ್ಷುದ್ರವಾದ ಕೆಲವು ಬಯಕೆಗಳಿರ್ತದೆ, ಅದನ್ನು ಬಿಡಬೇಕು. ಶುಚಿ ಬಾಹ್ಯಶುದ್ಧಿ. ಶುಚಿ ಅಂದರೆ ಶುದ್ಧಿ ಅಂತ ಅರ್ಥ. ಬಾಹ್ಯಶುದ್ಧಿ, ಆಂತರಶುದ್ಧಿ ಅಂತ ಎರಡಿದೆ. ಬಾಹ್ಯಶುದ್ಧಿ ಅಂದರೆ ಸ್ನಾನ ಮಾಡೋದು, ಮಂತ್ರ ಪ್ರೋಕ್ಷಣೆ ಮಾಡಿಕೊಳ್ಳೋದು, ಕೆಟ್ಟ ಆಹಾರಗಳನ್ನು ತಿನ್ನದೇ ಇರೋದು, ನಮ್ಮ ದೇಹದಲ್ಲಿ ಶುದ್ಧವಾದ ರಕ್ತ ಹರಿತಾ ಇರಬೇಕು. ಇದು ಬಾಹ್ಯಶುದ್ಧಿ. ಆಂತರಶುದ್ಧಿ ಅಂದರೆ ಕಾಮ ಕ್ರೋಧಾದಿ ದುರ್ಗುಣಗಳನ್ನು ತ್ಯಾಗ ಮಾಡಬೇಕು. ಹೀಗೆ ಶುಚಿ ಆಂತರ ಬಾಹ್ಯ ಶೌಚವನ್ನು ಹೊಂದಿದವ ನನಗೆ ಪ್ರಿಯ. ದಕ್ಷ ದಕ್ಷ ಅಂದರೆ ಕೆಲವರು ಸಮಾಜ ಸೇವೆಯಲ್ಲಿ ದಕ್ಷರಾಗಿರ್ತಾರೆ, ಕೆಲವರು ಮತ್ತೊಬ್ಬರಿಗೆ ತೊಂದರೆ ಕೊಡೋದರಲ್ಲಿ ತುಂಬ ನಿಪುಣರಾಗಿರ್ತಾರೆ. ಇಲ್ಲಿ ದಕ್ಷ ಅಂದರೆ ದೇವರಿಗೆ ಪ್ರೀತಿಕರವಾದ ಯಾವುದೇ ಕೆಲಸದಲ್ಲಿ ಚುರುಕು, ಅವನು ಸಮರ್ಥ, ಹಿನ್ನಡೆ ಹಾಕೋನಲ್ಲ. ಅಂಥವನ್ನ ನನಗೆ ತುಂಬ ಇಷ್ಟ. ಇಂಥ ಕೆಲಸವನ್ನು ಮಾಡಿದರೆ ದೇವರಿಗೆ ಪ್ರೀತಿ ಆಗ್ತದೆ ಅಂತ ಅವನಿಗೆ ಗೊತ್ತಿದ್ದರೆ ಎಷ್ಟೇ ಕಷ್ಟಪಡ್ರಿ ಅದನ್ನು ಮಾಡಿಯೇ ತೀರ್ತಾನೆ. ಇಂಥ ದಕ್ಷತೆ ಯಾರಲ್ಲಿ ಇದೆಯೋ ಸಹ ಮೇ ಪ್ರಿಯ. ಉದಾಸೀನ ಉದಾಸೀನನಾದವನು ನನಗೆ ತುಂಬ ಪ್ರಿಯ ಅಂತ. ಸೋಮಾರಿಗಳಿಗೆಲ್ಲ ಒಂದು ತೃಪ್ತಿ ತರುವ ವಿಷಯ ಅಂತ ನಮಗೆ ಅನ್ನಿಸ್ತದೆ. ಆದರೆ ಉದಾಸೀನ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬರೆಯುವ ಅರ್ಥ ಕರ್ತವ್ಯ ಉಪಕಾರ ಅಪಕಾರಯೋ ಉಪೇಕ್ಷಕ ಅಂತ ಅರ್ಥ. ಮತ್ತೊಬ್ಬರಿಗೆ ಅಪಕಾರ ಮಾಡೋದರಲ್ಲೂ ಅವನಿಗೆ ಆಸಕ್ತಿ ಇಲ್ಲ, ಮತ್ತೊಬ್ಬರಿಗೆ ಉಪಕಾರ ಮಾಡೋದರಲ್ಲೂ ಆತ ನಮ್ಮಂತೆ ತರಾತುರಿಯಿಂದ ಹೋಗೋದಿಲ್ಲ. ಭಗವಂತನಿಗೆ ಪ್ರೀತಿಕರವಾದ ಯಾವುದೇ ಕೆಲಸ ಆದರೂ ಮಾಡ್ತಾನೆ. ಉದಾಸೀನ ಉಳಿದ ಕೆಲಸಗಳಲ್ಲಿ, ಉಪಕಾರ ಅಪಕಾರಗಳಲ್ಲಿ ಅವನು ಉಪೇಕ್ಷಕ, ಉದಾಸೀನನಾಗಿರ್ತಾನೆ. ಪ್ರವೃತ್ತಿನೂ ಇಲ್ಲ, ನಿವೃತ್ತಿನೂ ಇಲ್ಲ. ಗತವ್ಯಥಃ ಗತವ್ಯಥಃ ಅಂದರೆ ಪರಕೃತ ಅಪಕಾರೈ ಮನಕ್ಲೇಶರಹಿತ ಅಂತ ಅರ್ಥ. ಮತ್ತೊಬ್ಬರು ಅವನ ಮೇಲೆ ತೊಂದರೆ ಕೊಟ್ಟರು, ಅವನಿಗೆ ಮತ್ತೊಬ್ಬರು ಅಪಕಾರ ಮಾಡಿದರೆ ಅಯ್ಯೋ ಹಿಂಗೆ ಮಾಡಿದನಲ್ಲಪ್ಪ ಅಂತ ರಾತ್ರಿಯೆಲ್ಲ ನಿದ್ದೆ ಬಿಟ್ಟು ತಲೆ ಕೆಡಿಸಿಕೊಳ್ಳುವ ಸ್ವಭಾವ ಇರಬಾರ್ದು. ಅವನು ಅಪಕಾರ ಮಾಡಿದ, ಅವನು ಏನು ಮಾಡಿದ್ನೋ ಅದನ್ನು ನೋಡ್ಕೊಳ್ಳೋಕ್ಕೆ ನಾನು ಯಾರು? ಅದಕ್ಕೆ ಒಳ್ಳೆಯದೋ ಕೆಟ್ಟದೋ ಮಾಡೋದಕ್ಕೆ ಅದು ಭಗವಂತ ಇದ್ದಾನೆ. ಹೀಗೆ ದೇವರ ಬಗ್ಗೆ ವಿಶ್ವಾಸ ತಾಳಿ
ಮತ್ತೊಬ್ಬರು ಅಪಕಾರ ಮಾಡಿದರೂ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಇರುವಂಥ ವ್ಯಕ್ತಿತ್ವ ಬೇಕು. ಗತವ್ಯಥಃ ಪರಕೃತ ಅಪಕಾರೈ ಅವನ ಮನಸ್ಸು ವಿಚಲಿತವಾಗದೇ ಇರೋದು, ಇದು ರಾಯರು ಹೇಳಿದ ಅರ್ಥ. ಸರ್ವ ಆರಂಭ ಪರಿತ್ಯಾಗಿ. ನೋಡಿ, ಉದಾಸೀನ ಅಂದಂತೆ ಇದೊಂದು ಶಬ್ದ. ಇಲ್ಲಿ ಆರಂಭ ಅನ್ನೋ ಶಬ್ದಕ್ಕೆ ಅರ್ಥ ಕರ್ಮ ಅಂತ ಅರ್ಥ. ಸರ್ವ ಕರ್ಮ ಪರಿತ್ಯಾಗಿ ಅಂತ ಅರ್ಥ. ಯಾವುದೇ ಕೆಲಸವನ್ನು ಮಾಡದೆ ಸುಮ್ಮನೆ ಕಣ್ಮುಚ್ಚಿ ಕೂತಿರ್ತಾನೆ ಅಂತ ಆ ಅರ್ಥ ಅಲ್ಲ. ಅಂದರೆ ಯಾವ ಕೆಲಸವನ್ನೂ ಮಾಡುವವನು ಅಂತ ಬಿಟ್ಟವನು ಅಂತ ಅರ್ಥ ಅಲ್ಲ. ದೇವರಿಗೆ ಪ್ರೀತಿಕರವಾದ ಕೆಲಸವನ್ನು ಮಾತ್ರ ಮಾಡಿ, ದೇವರಿಗೆ ಯಾವ ಕೆಲಸವನ್ನು ಮಾಡಿದರೆ ಪ್ರೀತಿ ಆಗಲ್ವೋ ಅದನ್ನೆಲ್ಲ ಪರಿತ್ಯಾಗ ಮಾಡಿದವ ಅಂತ ಅರ್ಥ. ಈ ಅರ್ಥವನ್ನು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಸರ್ವ ಆರಂಭ ಪರಿತ್ಯಾಗಿ ಅಂದರೆ ಅವೈಷ್ಣವ, ದೇವರಿಗೆ ಪ್ರೀತಿಕರವಲ್ಲದ ಆರಂಭ ಅಂದರೆ ಎಲ್ಲ ಕೆಲಸಗಳನ್ನು ಪರಿತ್ಯಾಗಿ ಬಿಟ್ಟವನು. ಅಥವಾ ಸರ್ವ ಆರಂಭ ಪರಿತ್ಯಾಗಿ ಅಂದರೆ ಆಹು ಕರ್ಮ ಫಲತ್ಯಾಗಂ ಕರ್ಮತ್ಯಾಗಂ ಮನೀಷಿಣಃ ಅಂತ ಕೃಷ್ಣನೇ ಕರ್ಮತ್ಯಾಗ ಅಂದರೆ ಏನು ಅಂತ ವಿವರಣೆ ಕೊಟ್ಟಿದ್ದಾನೆ. ಕರ್ಮಕ್ಕೆ ಫಲದ ನಿರೀಕ್ಷೆ ಏನಿದೆಯೋ ಅದನ್ನು ಬಿಡೋದು ಕರ್ಮತ್ಯಾಗ ಅಂತ ಅನ್ನಿಸ್ತದೆ. ಹಾಗೆ ಸರ್ವ ಕರ್ಮಗಳನ್ನು ಪರಿತ್ಯಾಗ ಮಾಡಿದವನು ಅಂದರೆ ಯಾವುದೇ ಸತ್ಕರ್ಮಗಳನ್ನು ಮಾಡಿದರೂ ನನಗೆ ಇಂಥದ್ದು ಸಿಗಬೇಕು ಅಂತ ಸ್ವಾರ್ಥದ ಅಪೇಕ್ಷೆ ಇಲ್ಲದೇ ಇರುವನು ಅಂತ. ಸರ್ವ ಆರಂಭ ಪರಿತ್ಯಾಗಿ ಯಹ ಮದ್ಭಕ್ತಃ ಸಹ ಮೇ ಪ್ರಿಯ. ನನ್ನ ಭಕ್ತರನಿಗೆಲ್ಲ ನನಗೆ ಪ್ರಿಯ ಅಂತ ಹೇಳೋದಿಲ್ಲ ಶ್ರೀಕೃಷ್ಣ. ಅವರಿಗೆ ನನ್ನ ಮೇಲೆ ಭಕ್ತಿ ಇದೆ, ಗೌರವ ಇದೆ. ಆದರೆ ಭಕ್ತಿ ಗೌರವ ಇದ್ದ ಕೂಡಲೇ ನನಗೆ ಅವರು ಪ್ರಿಯರಾಗೋದಿಲ್ಲ. ಇಷ್ಟು ಗುಣಗಳನ್ನು ಅವರು ಅಳವಡಿಸಿಕೊಂಡ್ರೆ ಅವರಿಗೆ ನನ್ನ ಮೇಲೆ ಹೇಗೆ ಸ್ನೇಹ ಇದೆಯೋ ಅವರ ಮೇಲೆ ನಾನು ಸ್ನೇಹ ಮಾಡ್ತೇನೆ. ನಮ್ಮ ಅಧ್ಯಾತ್ಮದ ಶಿಕ್ಷಣ ಇವತ್ತಿನ ಶಾಲಾ ಕಾಲೇಜುಗಳಲ್ಲಿ ಬೇಕೋ ಬೇಡವೋ ಅಂತ ದೊಡ್ಡ ಚರ್ಚೆ. ನಾವು ಮತಾಂಧತೆಯನ್ನು ಕಾಣ್ತೇವೆ. ಈ ಮತಾಂಧತೆಯ ಅಪಾಯ ಇದೆ, ಹೌದು. ಆದರೆ ಅಧ್ಯಾತ್ಮ ಅಂದರೆ ಈ ಭಗವಂತನಿಗೆ ಅವನನ್ನು ನೋಡುವ, ಅಪರೋಕ್ಷೀಕರಿಸಿಕೊಳ್ಳುವ ಆತ್ಮೋದ್ಧಾರದ ಮಾರ್ಗ ಇದೆ ನೋಡಿ. ಇದು ಬರೇ ಸ್ವಾರ್ಥ ಅಲ್ಲ. ಇಷ್ಟು ಗುಣಗಳಿದ್ದರೆ ಮಾತ್ರ ಆತ ಒಬ್ಬ ಸಾಧಕ ಅಂತ ಅನಿಸ್ಕೊಳ್ಳೋದು. ಈ ಗುಣಗಳನ್ನು ಶಿಕ್ಷಣೆ ಮಾಡಿದರೆ ಇದರಿಂದ ವಿದ್ಯಾರ್ಥಿಗಳ ಮನೋಭಾವ ಉದಾರಗೊಳ್ಳುತ್ತದೆ ಹೊರತು ಅಂಧತೆ ಉಂಟಾಗುವುದಿಲ್ಲ. ಮತಾಂಧತೆ ಅಂದರೆ ತಮ್ಮ ಮತದ ಪರಿಚಯವೇ ಇಲ್ಲದೆ ನಾನು ಈ ಮತದವನು ಇಷ್ಟೇ ಇಟ್ಟುಕೊಂಡು ಅಂಧರಾಗೋದು. ಆದರೆ ಮತವನ್ನು ಸರಿಯಾಗಿ ವಿಮರ್ಶೆ, ಇದು ಭಾರತೀಯ ದರ್ಶನ ನೋಡಿ. ಇಂಥ ಮೌಲ್ಯಗಳನ್ನು ಯಾರು ಅಳವಡಿಸಿಕೊಡ್ತಾನೋ ಅಂಥವನು ನನಗೆ ಪ್ರಿಯ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಇದರಲ್ಲಿ ಯಾವ ಅಂಶವನ್ನೂ ಕೂಡ ನಮ್ಮ ಸಮಾಜಕ್ಕೆ ವಿರುದ್ಧವಾದದ್ದು ಅಂತ ಪರಿಗಣಿಸುವಂತೆ ಇಲ್ಲ. ಸಮಾಜವನ್ನು ಕಟ್ಟಿ ಬೆಳೆಸೋದಕ್ಕೆ ಪೋಷಕವಾಗುವ ಅಂಶಗಳನ್ನು ಶ್ರೀಕೃಷ್ಣ ಹೇಳಿ ಇಂಥವನು ನನಗೆ ಪ್ರಿಯ ಅಂದಿದ್ದಾನೆ. ಇಂಥ ಅಧ್ಯಾತ್ಮ ಶಿಕ್ಷಣ ಬೇಕೋ ಬೇಡವೋ ಹೇಳಿ. ಇವತ್ತು ಗೀತೆಯನ್ನು ಅಳವಡಿಸೋದು ಅಂದರೆ ಅದು ಯಾವುದೋ ಒಂದು ಮತಕ್ಕೆ ಸಂಬಂಧಪಟ್ಟ ವಿಷಯ ಅಂತ ನಾವು ಭಾವಿಸದೆ ಇಂತಹ ಉದಾರ ಚಿಂತನೆಗಳು ಭಗವದ್ಗೀತೆಯಲ್ಲಿ ಇದೆ. ಇದು ಮಕ್ಕಳಲ್ಲಿ ರೂಢಮೂಲವಾಗಿ ಬಂದರೆ ಎಷ್ಟು ಒಳ್ಳೆಯ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡ್ಬೋದು ಅಂತ ಯೋಚನೆ ಮಾಡಿ. ಇದನ್ನು ಶ್ರೀಕೃಷ್ಣ ಇಂಥವನ್ನು ನನಗೆ ಪ್ರಿಯ ಅಂತ ಹೇಳುವ ಮೂಲಕ ಈ ಗುಣಗಳನ್ನು ಬೆಳೆಸಿಕೊಳ್ಳಿ ಅಂತ ಸಂದೇಶವನ್ನು ಕೊಟ್ಟಿದ್ದಾನೆ. ಮುಂದೆ ಇದು ಮುಂದುವರಿಯುತ್ತದೆ. ಇಲ್ಲಿಗೆ ಇವತ್ತು ಇದನ್ನು ನಿಲ್ಲಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಭಗವದ್ಗೀತೆಯ ಈ ಪಾಠದ ಅಂಶವನ್ನು ಪ್ರಾಯೋಜಿಸಿದವರು ಶ್ರೀಮತಿ ಋತು ನಾರಾಯಣ್ ರಾವ್ ಇವರು. ಒಳ್ಳೆಯ ಕೆಲಸ ಮಾಡಿದ್ದೀರಿ. ನಾವು ಅಲ್ಲಿ ಇಲ್ಲಿ ಬೇಕಾದಂತೆ
ಹಣವನ್ನು ಖರ್ಚು ಮಾಡಲಿಕ್ಕೆ ಬೇಕಾದ ಮಾರ್ಗಗಳಿರ್ತವೆ. ಆದರೆ ನೀವು ಜ್ಞಾನಾಮೃತದ ಪ್ರಸಾರಕ್ಕೆ ಅದನ್ನು ಕೊಟ್ಟರೆ, ಸೂರ್ಯ ಬೇಸಿಗೆಯಲ್ಲಿ ನೀರು ಹೀರ್ತಾನೆ, ತಾನು ಇಟ್ಕೊಳ್ಳೋದಿಲ್ಲ. ಅವನು ಎಷ್ಟು ಹೀರಿದ್ನೋ ಅದರ ದುಪ್ಪಟ್ಟು ಸುರಿಸ್ತಾನೆ ಮಳೆಯಾಗಿ. ಹಾಗೆ ಇಂತಹ ಸತ್ಕರ್ಮದಲ್ಲಿ ನೀವು ನಿಮಗೆ ದೇವರು ಕೊಟ್ಟಿದ್ದನ್ನು ವಿನಿಯೋಗ ಮಾಡಿದ್ದೀರಿ. ಭಗವಂತ ಮತ್ತಷ್ಟು ಆರ್ಥಿಕ ಶಕ್ತಿಯನ್ನು, ಭಗವದ್ಭಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.